ರೌಡಿಸಮ್ ಎಲ್ಲ ಇಲ್ಲಿ ನಡೆಯಲ್ಲ. ಅಲ್ಲ ಮಾತಾಡೋ ಪಾಪ ಒಂದೊಂದು ಕೇಸ್ ಇಲ್ದಿರೋ ಇರೋರ ಮೇಲೆ ರೌಡಿ ಶೀಟರ್ಗಳು ಮಾಡೋರು, ಒಂದೊಂದು ಕೇಸ್ ಇಲ್ದಿರೋ ಇರೋರ ಮೇಲೆ ರೌಡಿ ಶೀಟರ್ಗಳು ಮಾಡೋರೆ, ಮಾತಾಡಿದವ್ರ ಮೇಲೆಲ್ಲ ಎಫ್.ಐ.ಆರ್ ಮಾಡೋರೆ. ಏನು ಯಾರಪ್ಪನ ಸರ್ಕಾರ? ಇವರಪ್ಪಂದ ಸರ್ಕಾರ? ಸುಬ್ಬಾರೆಡ್ಡಿ ಅವರಪ್ಪಂದ ಸರ್ಕಾರ? ದಲಿತರ ಹುಡುಗರ ಮೇಲೆ ನೀವು ಮನ್ಸು ಬಂದಂಗೆ ಕೇಸುಗಳು ಮಾಡಿಬಿಟ್ರೆ ನೋಡ್ಕೊಂಡು ಸುಮ್ಮನೆ ಇರ್ತೀರಪ್ಪ. ಆಮೇಲೆ ಜಿಲ್ಲಾ ಜಿರ್ಲೋ ನಿಮಗೂ ಗೊತ್ತು, ಅಲ್ಲೊಂದು 100 ಎಕರೆ ಸೇಮ್ ಇದೇ ಥರ ಮಗಳು ಅಳಿಯ ಅವರು ಧರ್ಮಪತ್ನಿ ಅವ್ರ ಹೆಸ್ರಿಗೆ ಮಾಡಿಸಿರೋಂಥದ್ದು. ಗೂಳೂರಣ್ಣ ಇವೆಲ್ಲ ವಿಡಿಯೋಗಳು ನೋಡಿರ್ತೀವಿ. ಗೂಳೂರು SC STಗಳ ಜಮೀನು ಪಾಪ ಸುತ್ತ ಎಲ್ಲರ ಜಮೀನುಗಳು ತಗೊತಾರೆ. ಒಬ್ಬ ಯಮ್ಮನು ಜಮೀನು ಕೊಡಲ್ಲ ಅಂತ ಹೇಳ್ಬಿಟ್ಟು ಗೂಳೂರಲ್ಲಿ ಅವ್ರು ಇಡೀ ಸಮಾಧಿಗಳನ್ನೆಲ್ಲ ನಾಶ ಮಾಡಿ ಬಿಸಾಕ್ತಾರೆ. ವಿಡಿಯೋಗಳೆಲ್ಲರೂ ನೋಡಿರ್ತೀರಿ, ನಿಮ್ಮದೇ ಮಾಧ್ಯಮ ಮಿತ್ರರು ನೀವೇ ಹಾಕಿರ್ತೀರಿ. ನೀವು ಗೂಳೂರಲ್ಲಿ ಅವ್ರನ್ನ ಸುತ್ತು ಜಮೀನುಗಳು ತಗೊಂಡು ಸುತ್ತು ಇದು ಮಾಡಿಕೊಂಡು ಇವ್ರನ್ನ ಜಮೀನಿಂದ ಓಡಿಸ್ಬಿಡ್ತಾರೆ. ನೀವು ಬಿಡಿಸ್ಕೊಡಿ ನೀವು ತಹಸೀಲ್ದಾರ್ ಅವರು. ಇವಾಗ ಬಡವರು ಇದ್ದಾರಲ್ಲ, ಸುತ್ತು ಜಮೀನುಗಳು ಪರ್ಚೇಸ್ ಮಾಡ್ಕೊಂಡಿದ್ದಾರಲ್ಲ, ಅವ್ರ ಕಡೆಯಿಂದ ದಾರಿ ಮಾಡಿಸ್ಕೊಟ್ರಿ. ಸ್ವಾಭಿಮಾನಿ ಅಮ್ಮ ನಾನು ಜಮೀನು ಮಾರಲ್ಲ, ನಮ್ಮ ಜಮೀನು ಅಕ್ರಮವಾಗಿ ಸಮಾಧಿಗಳು ಹೊಡೆದವ್ರೆ ಅಂತೇಳ್ಬಿಟ್ಟು ಪಾಪ ಅಮ್ಮನು ಅವತ್ತಿಂದ ಫೈಟ್ ಮಾಡ್ತಾ ಇದ್ದಾರೆ. ಅವ್ರ ಮನೆಗಳವ್ರ ಮೇಲೆ ಇವರು ಕೊಡೋಂಥ ಗಿಫ್ಟ್ ಏನಂದರೆ ಕೇಸು. ಇವ್ರ ಕೈಯಲ್ಲಿ ಐತಲ್ಲ ಕಾನೂನು. ಯಾರನ್ನ ಮಾತಾಡಿದ್ರೆ ಕೇಸು, ಮಾತಾಡ್ದವ್ರ ಮೇಲೆ ಕೇಸು, ಮಾತಾಡ್ದವ್ರ ಮೇಲೆ ರೌಡಿ ಶೀಟ್ರು. ಎಲ್ಲಿದ್ದೀವಿ ನಾವು? ಅನಂತಪುರಮಲ್ಲಿದ್ದೀವ, ಆಂಧ್ರದಲ್ಲಿದ್ದೀವ, ತೆಲಂಗಾಣದಲ್ಲಿದ್ದೀವ, ಕಡಪನಲ್ಲಿದ್ದೀವ, ಕರ್ನಾಟಕದಲ್ಲಿರೋದು. ನೀನು ಮನ್ಸಿಗೆ ಬಂದಂಗೆ 1000 ಎಕರೆ 2000 ಎಕರೆ ಮಾಡ್ಕೊಂಡ್ಬಿಟ್ಟು ಆಮೇಲೆ ಈ ಬಡವ್ರ ಹತ್ರ 2 ಲಕ್ಷಕ್ಕೆ 3 ಲಕ್ಷಕ್ಕೆ ಅಗ್ರಿಮೆಂಟ್ ಹಾಕೊಂಡು ಜಿ ಪೇ ಮಾಡೋದು. ಆ ಜಿ ಪೇನ ರಿಜಿಸ್ಟರ್ ಮಾಡಿಕೊಂಡು ಸರ್ಕಾರದಿಂದ 1.25 ಕೋಟಿ, 1 ಕೋಟಿ 20 ಲಕ್ಷ, 1 ಕೋಟಿ 10 ಲಕ್ಷ ಸರ್ಕಾರಕ್ಕೆ ಮಾರೋದು, ಸರ್ಕಾರ ಇದು ಮಾಡೋದು. ಆಮೇಲೆ ಸೆಷನ್ನಲ್ಲಿ ಇದೆ ಸುಬ್ಬಾರೆಡ್ಡಿ ಅವರು ಮಾತಾಡ್ತಾರೆ. ಹೊಸೂಡ್ಯ ವಿಚಾರ, ಶಿವಾರೆಡ್ಡಿ ಅನ್ನೋನು 200 ಎಕರೆ ಕಾಂಪೌಂಡ್ ಹಾಕ್ತಾನೆ. ಆ ಜಮೀನು ಮುಟ್ಟುಗೋಲು ಹಾಕ್ಬೇಕು ಸರ್ಕಾರ ಮತ್ತೆ ಬಡವ್ರಿಗೆ ಬಿಡಿಸ್ಕೊಡ್ಬೇಕು. ಇದು 200 ಎಕರೆ ಪ್ರಾಪರ್ಟಿಗೆ ಸಂಬಂಧಪಟ್ಟಂಗೆ ಅಂತ ಹೇಳ್ಬಿಟ್ಟು ಹೊಸೂಡಿಯೋದು ಮಾತಾಡ್ತಾರೆ. ಸೆಷನ್ ವಿಡಿಯೋ ನಾನು ನೋಡಿದ್ದೀನಪ್ಪ. ಇದೇ ಸುಬ್ಬಾರೆಡ್ಡಿ ಅವರು ಮಾತಾಡೋದು. ಅಲ್ಲಿ ಮಾತಾಡ್ಕೊಂಡು ಏನು ಹೇಳ್ತಾರೆ, 200 ಎಕರೆ ಜಮೀನು ಸರ್ಕಾರಿ ಮಟ್ಟಗೋಲು ಹಾಕ್ಕೊಬೇಕು ಅಂತ ಹೇಳ್ಬಿಟ್ಟು ಅಂದಿರೋಂಥ ವ್ಯಕ್ತಿ ಇದೇ ಶಿವಾರೆಡ್ಡಿ ಹತ್ರ ಕುತ್ಕೊಂಡು ದುಡ್ಡು ಕೊಟ್ಟು ಈ ವ್ಯಕ್ತಿ ಕಾಂಪೌಂಡ್ ಹಾಕ್ಕೊಂತಾನೆ. ಇವ್ರ ಬೇನಾಮಿಗಳು ಬಂದು ಕಾಂಪೌಂಡ್ ಹಾಕ್ಕೊಂತಾರೆ. ಯಾರಪ್ಪನ ಸರ್ಕಾರ? ಇವ್ರಿಗಿಂತ ದೊಡ್ಡ ಫ್ಯಾಕ್ಷನಿಸ್ಟ್ ನೋಡಿದ್ದೀರಾ? ಸುಬ್ಬಾರೆಡ್ಡಿಗಿಂತ ದೊಡ್ಡ ಫ್ಯಾಕ್ಷನಿಸ್ಟ್ ನೋಡಿದ್ದೀರಾ? ಈ ಥರ ಅವರೇ ಪ್ರೆಸ್ ಮಾಡೋದು, ಅವರೇ ಸೆಷನಲ್ಲಿ ಮಾತಾಡೋದು, ಮತ್ತೆ ಭಯ ಹಾಕ್ಸೋದು. ಶಿವಾರೆಡ್ಡಿಗೆ ಭಯ ಹಾಕ್ಸ್ಬಿಟ್ಟು ಅವ್ರ ಜಮೀನು ಈತನೇ ತಗೊಂಡ್ಬಿಡೋದು. ಜನ ಕೇಳ್ಬಿಟ್ರೆ ದುಡ್ಡು ಲಿಸ್ಟೇ ಓಟ್ಲೇಸ್ತಾರೋ? ಆ ಥರ ತಿಳ್ಕೊಬಾರ್ದು. ಬಾಗೇಪಲ್ಲಿ ಜನ ಸ್ವಾಭಿಮಾನಿಗಳಿದ್ದಾರೆ. ಅವರು ಕಾನೂನು ಮೀರಬಾರ್ದು, ಕಾನೂನು ಉಲ್ಲಂಘನೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಸೈಲೆಂಟ್ ಆಗಿದ್ದಾರೆ ಹೊರತು ನೀನು ಹಾಕೋ ಧಮಕಿಗಳಿಗೆ ನೀನು ಅಕ್ರಮಗಳು ಮಾಡ್ತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ಇರಲ್ಲ. ಕಾನೂನು ಉಲ್ಲಂಘನೆ ಮಾಡ್ತಿರೋ ಸೈಲೆಂಟ್ ಆಗಿದ್ದಾರೆ. ಮುಂದೆ ಬರೋಂಥ ಚುನಾವಣೆಯಲ್ಲಿ ನಿಮ್ಗೇನು ಪಾಠ ಕಲಿಸ್ಬೇಕು ಕಲಿಸ್ತಾರೆ. ನಾನು ಸರ್ಕಾರಕ್ಕೆ ಮನವಿ ಮಾಡ್ತಾ ಇರೋಂಥದ್ದು, ಇಂಥ ವ್ಯಕ್ತಿಗಳಿಗೆ ನೀವೇನಾದರೂ ಮಿನಿಸ್ಟ್ರಿ ಮಾಡಿದ್ದೀರಂದರೆ, ಇವಾಗ ನಾವು ಸುಬ್ಬಾರೆಡ್ಡಿ ಮನೆ ಮುಂದೆ ಹೋರಾಟ ಮಾಡ್ಬೇಕು ಅಂದ್ಕೊಂಡಿರೋದು. ಇವಾಗ ಇವ್ರಿಗೇನೋ ಮಿನಿಸ್ಟ್ರಿ ಏನೋ ಮಾಡಿದ್ರೆ CM ಅವ್ರ ಮನೆ ಮುಂದೆ ಹೋರಾಟ ಮಾಡ್ತೀವಿ. ನಮ್ಮೇಲೆ ಸೋಮಲಾಪುರ ಅಣ್ಣ 132 ಎಕರೆಗೆ ಅಕ್ರಮವಾಗಿ ಕಾಂಪೌಂಡ್ ಹಾಕೋರೆ. ಈ ಕಾಂಪೌಂಡ್ ಒತ್ತುವರಿ ತೆರವು 1 ವಾರದಲ್ಲಿ ಮಾಡಿಸ್ಬೇಕು. ಕಾಂಪೌಂಡ್ ಹಾಕಿರೋರ ಮೇಲೆ FIR ಆಗಬೇಕು. ಏನಿಲ್ಲ, ಕಂಪ್ಲೇಂಟ್ ಕೊಟ್ಟರೆ ಯಾರು ಕಾಂಪೌಂಡ್ ಹಾಕೋರೆ ಅಂತ ಹೇಳ್ಬಿಟ್ಟು ಪೊಲೀಸ್ನವರು ಟ್ರೇಸ್ ಮಾಡ್ತಾರೆ, FIR ಮಾಡ್ತಾರೆ. ಇದೊಂದು ಆಗಬೇಕು. ಎರಡನೇದು ಕೊತ್ತಕೋಟ ಸಾಯಿಬಾಬಾ ದೇವಸ್ಥಾನ ಕಟ್ಟಿಸ್ತಾ ಇದ್ದಾರೆ ಇವರೇ ಶಾಸಕರು. ಆ 100 ಎಕರೆಲಿ ಇಟ್ಟು ಚೆನ್ನಕ್ಕೆ ಹೆಂಗೆ ಬಂದು 100 ಎಕರೆ ನಿನಗೆ? ಸಾಯಿಬಾಬಾ ದೇವಸ್ಥಾನ ಕಟ್ಟಿಸ್ತಾ ಇದ್ದೀರಲ್ಲ, ಕೊತ್ತಕೋಟ ಗೊತ್ತಲ್ಲಣ್ಣ, ಎಲ್ರಿಗೂ ಗೊತ್ತು ನಿಮಗೆ. ಅಲ್ಲಿ ಸಾಯಿಬಾಬಾ ದೇವಸ್ಥಾನ ಕಟ್ಟಿಸ್ತಾ ಇದ್ದೀರಾ, 100 ಎಕರೆ ಹೆಂಗೆ ಬಂತು? ಸುಂಕ್ಲಮ್ಮ ದೇವಸ್ಥಾನದ ಹತ್ರ ಕೊತ್ತಕೋಟ, ಅಲ್ಲಿ ಸಾಯಿಬಾಬಾ ದೇವಸ್ಥಾನ ಕಟ್ತಾ ಇದ್ದೀರಾ, 100 ಎಕರೆ ಹೆಂಗೆ ಬಂತು ಅಲ್ವಾ? ಆಮೇಲೆ ಅಮರನಾಥ್ ರೆಡ್ಡಿ ಅಂತ ಹೇಳ್ಬಿಟ್ಟು ಇರ್ತಾರೆ ಶಾಸಕರ ಜೊತೆ ಯಾವಾಗಲೂ. ಈ ವ್ಯಕ್ತಿ ಎಷ್ಟು ಜನಕ್ಕೆ ಲೈಂಗಿಕ ಕಿರುಕುಳ ಕೊಟ್ಟಿರೋದು ಹೆಣ್ಮಕ್ಳು. ಈ ಎಲ್ಲ ವಿಚಾರಗಳು ಒಂದೂ ಬಿಡ್ದಿರ ಅಣ್ಣ, ಒಂದೂ ಬಿಡ್ದಿರ. ಬಡವ್ರಿಗೇನು ಅನ್ಯಾಯ ಆಗೈತಿ? ಎಷ್ಟು ಜನ ಬಡವರು ಜಮೀನುಗಳು ಕಳ್ಕೊಂಡವ್ರೆ. ಎಲ್ಲ ಜಮೀನು ಇವತ್ತಿಂದ ತಹಸೀಲ್ದಾರ್ ಅವ್ರ ಕೆಲಸ ಏನಂದರೆ ಇಂಥ ಭೂಗಳರ ಮೇಲೆ FIR ಮಾಡಬೇಕು. ನಾನು ಬಂದಿದ್ದು ಜಸ್ಟ್ 33 ಗುಂಟೆಗಪ್ಪ, 33 ಗುಂಟೆ ಪಾಪ. ಮನೆ ಹೆಂಗೈದು ಗೊತ್ತಾ? ಮನೆನೇ ಇಲ್ಲಣ್ಣ, ಮನೆ ಇಲ್ಲ.
ಹೆಣ್ಮಕ್ಳನ್ನ ಹಾಕೊಂಡು ಎಷ್ಟು ಕಷ್ಟಪಡ್ತವ್ರು ಗೊತ್ತಾ ಅವರು. ನಿನ್ನ ಜಮೀನು ಹೋದ್ರೆ ಹೊಟ್ಟೋಗ್ಲಿ ಇಂಥ ಹೋರಾಟ ಮಾಡಿರಿ, ಅದರಿಂದ ಸಾವು ಬಂದರೆ ಬರಲಿ, ಸಾವೇ ಬಂದುಬಿಡ್ಲಿ ಬಿಡು. ಯಪ್ಪ ಫ್ಯಾಕ್ಷನ್ ಇಷ್ಟಲ್ಲ, ಬಾಂಬುಗಳಾಕ್ಸಿ ನಮ್ಮ ಮೇಲೆ, ಏನು ತೊಂದರೆ ಇಲ್ಲ ಅಣ್ಣ. ಹಂತವಾಗಿ ಸುಬ್ಬಾರೆಡ್ಡಿ ಅವ್ರ ಮೇಲೆ ತಾಲೂಕಿನಾದ್ಯಂತ, ಜಿಲ್ಲಾದ್ಯಂತ, ರಾಜ್ಯಾದ್ಯಂತ ಹೋರಾಟ ಮಾಡಿ. ಅದು ಅಯ್ಯಪ್ಪನೆಲ್ಲ ಜಮೀನುಗಳ ಅಕ್ರಮ ಮಾಡ್ಕೊಂಡವನ ಅಲ್ಲೇ ಪೆಂಡಲ್ ಹಾಕೊಂಡು ಅಲ್ಲೇ ಪೆಂಡಲ್ಲೇ ಬೇಡ, ಹಂಗೆ ಹಾಕೊಂಡು ಕುತ್ಕೊಂತೀವಿ. ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ರಾಜಿನೇ ಇಲ್ಲ. ಒಟ್ಟು ಎಷ್ಟು ಎಕರೆ ಆಗಿದೆ ಅಂತ ಏನೋ ಅಂದಾಜಿದೆ ಸರ್? ಅಣ್ಣ ನಮ್ಗೆ ಇವಾಗ ಬಂದಿರೋಂಥ ಮಾಹಿತಿ ಪ್ರಕಾರ 800 ಎಕರೆ ಅಣ್ಣ, 800 ಎಕರೆ ಎಲ್ಲ GP ಅಗ್ರಿಮೆಂಟ್ಗಳ ಮುಖಾಂತರ ಮಾಡ್ಕೊಂಡ್ರು ಅಂತ. ಒಂದು ನಿಮಿಷ. ಒಂದು 6 ಗುಂಟೆ ಅಷ್ಟು ಜಾಗನ ಅಕ್ರಮವಾಗಿ ಹಾಕ್ಕೊಂಡಿರ್ತಾನೆ. ಆದರೆ ಕೋರ್ಟಲ್ಲಿ ಬಡವ್ರಿಗಾಗುತ್ತೆ. ಮುನಾವರ್ ಪಾಷಾ ಅಂತ ಹೇಳ್ಬಿಟ್ಟು ಒಬ್ರು ಇದ್ದಾರೆ, ಅವ್ರು ತುಂಬ ಬಡವರು, ಅವ್ರು ಇಲ್ಲೇ ಇದ್ದಾರೆ, ಅವ್ರಿಗೆ ಆ ಜಾಗ ಆತೀತು. ಈ ಜಾಗನ ಪಾಣಿ ಗುರ್ಸ್ಕೊಡಿ, ಸರ್ವೆ ಮಾಡಿ ಜಾಗ ಬಿಡಿಸ್ಕೊಡಿ ಅಂತ ಹೇಳ್ಬಿಟ್ಟು ನಾವೊಂದು ಮನವಿ ಕೊಟ್ಟಿರ್ತೀವಿ ಒಂದು ತಿಂಗಳ ಹಿಂದೆ. ಆದರೆ ಕೇಶವ ರೆಡ್ಡಿ ಅನ್ನೋರು ಏನು ಮಾಡ್ತಾರೆ, ಇಲ್ಲಿರೋಂಥ ಶಾಸಕರ ಹತ್ರ ಹೋಗ್ತಾರೆ, ಸುಬ್ಬಾರೆಡ್ಡಿ ಅವ್ರ ಹತ್ರ ಹೋಗ್ತಾರೆ. ಕೇಶವ ರೆಡ್ಡಿ ಅವರು ಸಂದೇಶ್ ಅವ್ರು ಬಂದಿದ್ದಾರೆ, ಮತ್ತು ಈ ಜಾಗ ಒತ್ತುವರಿ ತೆರವು ಮಾಡಿಸೋದಕ್ಕೆ ತಹಸೀಲ್ದಾರ್ ಅವರೆಲ್ಲ ಒಂದಷ್ಟು ಕ್ರಮ ಕೈಗೊಳ್ತಾ ಇದ್ದಾರೆ. ಏನಾದರೂ ಮಾಡಿ ಈ ಜಾಗನ ನಾವೇ ಮಾಡ್ಕೊಬೇಕು, ತಹಸೀಲ್ದಾರ್ ಅವ್ರಿಗೆ ಹೇಳಿ ಹೋಲ್ಡ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವ್ರು ಹೇಳಿದ ತಕ್ಷಣ ಇವ್ರೇನು ಮಾಡ್ತಾರೆ, ಶಾಸಕರು ತಹಸೀಲ್ದಾರ್ ಅವ್ರಿಗೆ ಡೈರೆಕ್ಷನ್ಸ್ ಕೊಡ್ತಾರೆ, ಇದಕ್ಕೆ ನೀನು ಕೋರ್ಟ್ ಆದೇಶದ ಪ್ರಕಾರ ಖಾತೆ ಮಾಡಬಾರ್ದು. ಇವಾಗ ನಾನು ಹೇಳೋಂಥದ್ದು ಏನಂದರೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಒಂದು ಬಡವ್ರಿಗೆ, ಪಾಪ ಅವ್ರ ಮನೆ ನೋಡಿದ್ರೆ ಹೊಟ್ಟೆ ಉರಿತೈತಣ್ಣ ಅಂತ ಬಡವ್ರಿಗೆ ಒಳ್ಳೇದು ಮಾಡಬೇಕು ಅಂತ ಹೇಳ್ಬಿಟ್ಟು ತಾಲೂಕು ಬಂದಿದ್ವಿ. ಕೊಡಚೆರುವ ವಿಚಾರದಲ್ಲಿ ಬಂದಿದ್ವಿ, ಅದಕ್ಕೆ ಸಂಬಂಧಪಟ್ಟಂಗೆ ಆ ಹೆಣ್ಮಕ್ಳಿಗೆ ನ್ಯಾಯ ಸಿಕ್ತು. 2ನೇ ವಿಚಾರ ಇಲ್ಲಿಗೆ ಬಂದ್ವಿ, ಏನು ಇವ್ರು ಬಡವ್ರಿಗೊಂದು ನ್ಯಾಯ ಸಿಗಲಿ ಅಂತ ಹೇಳ್ಬಿಟ್ಟು ಬಂದ್ವಿ. ಆದರೆ ನೇರವಾಗಿ ಶಾಸಕರು ಏನು ಮಾಡ್ತಾರೆ, ಮಾಡಬಾರ್ದು ಅಂತಾರೆ. ಈಗ ಶಾಸಕರು ಇಲ್ಲಿ ಮಾಡಿರೋಂಥ ಅಕ್ರಮಗಳೇನು, ಅನ್ಯಾಯಗಳೇನು ಅಂತ ಹೇಳ್ಬಿಟ್ಟು ನಾವು ನೋಡ್ತಾ ಇದ್ದಾಗ ಸೋಮಲಾಪುರ ಸರ್ವೆ ನಂಬರು 1ರಲ್ಲಿ ಯಾಕೆ ಶಾಸಕರು ಹೇಳಿದ ತಕ್ಷಣ ತಹಸೀಲ್ದಾರ್ ಅವ್ರು ಕೇಳ್ತಾರೆ ಅನ್ನೋದಕ್ಕೆ ಉದಾಹರಣೆ. ಸೋಮಲಾಪುರ ಸರ್ವೆ ನಂಬರ್ 1ರಲ್ಲಿ ಸುಮಾರು 132 ಎಕರೆ ಜಮೀನಿಗೆ ಅಕ್ರಮವಾಗಿ ಕಾಂಪೌಂಡ್ ನಿರ್ಮಾಣ ಮಾಡ್ತಾರೆ, ಸರ್ಕಾರಿ ಜಮೀನು. ಇದು ಯಾರು ಏನು ಅಂತ ಹೇಳ್ಬಿಟ್ಟು ನೋಡಿದ್ರೆ ನೇರವಾಗಿ ಶಾಸಕರು ಮತ್ತು ಶಾಸಕರ ಬೇನಾಮಿಗಳು, ಶಾಸಕರ ಬೇನಾಮಿಗಳು ಇವ್ರೇನು ಮಾಡ್ತಾರೆ, 132 ಎಕರೆಗೆ ಅಕ್ರಮ ಕಾಂಪೌಂಡ್ ಹಾಕ್ತಾರೆ. ಅಲ್ಲಿರೋಂಥ RTC ಕೇವಲ 40 ಎಕರೆ. ಆ 40 ಎಕರೆ RTC ಕೂಡ ಫೇಕ್ RTC. ಅದನ್ನೇನು ಮಾಡ್ತಾರೆ, ಒಂದಷ್ಟು ಕಾಂಪೌಂಡ್ ಹಾಕೋದು, ಫೆನ್ಸಿಂಗ್ ಹಾಕೋದು ಕೇಳ್ತಾರೆ. ಈಗ ನಾನೊಂದೇ ಎಕ್ಸಾಂಪಲ್ ಏನಂದರೆ, ತಹಸೀಲ್ದಾರ್ ಅವರು ತುಂಬ ಶಿಸ್ತಾಗಿ ಕೆಲಸ ಮಾಡ್ತಾರೆ. ಬಟ್ಟು ಈ ವ್ಯಕ್ತಿ ಏನಾದರೂ ಅಥವಾ ಇವರೇನಾದರೂ ಯಾರೋ ಒಬ್ಬರು, ಇಲ್ಲಿ ನೀವಿರೋ ಪ್ರೆಸ್ ಅವ್ರು ಯಾರಾದರೂ ಒಂದು ಅರ್ಧ ಎಕರೆಗೆ ಏನಾದರೂ ಅಥವಾ 4 ಗುಂಟೆಗೆ ಏನಾರ ಕಾಂಪೌಂಡ್ ಹಾಕಿದ್ರೆ ನಿಮ್ಮ ಮೇಲೆ FIR ಮಾಡ್ತಾರಾ? ಇಲ್ಲ. FIR ಮಾಡ್ತಾರಾ ಇಲ್ಲಣ್ಣ? ಇವತ್ತು ಅಷ್ಟು ದೊಡ್ಡ ಹಗರಣ ನಡೆದ್ರು. 144 ಎಕರೆಗೆ 132 ಎಕರೆಗೆ ಅವ್ನು ಯಾರೋ ಇಲ್ಲಿಗಲ್ ಆಗಿ ಬಂದು ಒಬ್ಬನ ಕಾಂಪೌಂಡ್ ಹಾಕ್ತಾನೆ ಅಂದರೆ ಏನು ಮಾಡ್ತಾಯಿದ್ದೀರಿ ನೀವು? ಶಾಸಕರು ಹೇಳ್ತಾರೆ ಕಾಂಪೌಂಡು ತೆರವು ಮಾಡಿಸ್ಬೇಡ, ಅವ್ರ ಮೇಲೆ ಕೇಸ್ ಮಾಡಬೇಡ ಅಂತ. ನಾವು ಇವತ್ತು ಅರ್ಜಿ ಕೊಡ್ತಾಯಿದ್ದೀವಿ. ಸೋಮಲಾಪುರ ಸರ್ವೆ ನಂಬರು 1ರಲ್ಲಿ ಯಾರು ಇಲ್ಲಿಗೆಲ್ಲ ಕಾಂಪೌಂಡ್ ಹಾಕಿದ್ದಾರೋ ಅವ್ರ ಮೇಲೆ FIR ಮಾಡಬೇಕು ಅಂತ. ಅದು ಶಾಸಕರ ಮಗಳಾಗ್ಬೋದು, ಮಗನಾಗ್ಬೋದು, ಅಳಿಯ ಆಗ್ಬೋದು, ಯಾರೇನೋ ಆಗ್ಬೋದು, ಅವ್ರ ಮೇಲೆ FIR ಮಾಡಬೇಕು. 1. 2ನೇ ವಿಚಾರ, ಕೊಂಡಾರೆಡ್ಡಿಪಲ್ಲಿ ಎಲ್ರಿಗೂ ಗೊತ್ತು. ಕೊಂಡಾರೆಡ್ಡಿಪಲ್ಲಿ ಪಾಪ ದಲಿತರು ಜಾಸ್ತಿ ಇರೋಂಥ ಒಂದು ಗ್ರಾಮ ಅದು. ಆ ಗ್ರಾಮದಲ್ಲಿ ಸುಮಾರು 100 ಎಕರೆಗಿಂತ ಜಾಸ್ತಿ ಜಮೀನುಗಳನ್ನ ಕೇವಲ 2 ಲಕ್ಷ 3 ಲಕ್ಷ ಕೊಟ್ಟು GP ಅಗ್ರಿಮೆಂಟ್ಗಳು ಮಾಡ್ಕೊಳ್ಳೋದು, GP ಮುಖಾಂತರ ಎಪ್ಪ ಖಾತೆ ಮಾಡ್ಕೊಳ್ಳೋದು. ನೋ DC ಪರ್ಮಿಷನ್, ನೋ ಗೌರ್ಮೆಂಟ್ ಪರ್ಮಿಷನ್, ಏನೂ ಇಲ್ದಿರ ಖಾತೆ ಮಾಡ್ಕೊಳ್ಳೋದು. ಪ್ರಭಾವ ಯಾರು? ದುಡ್ಡು. ಯಾರಾದರೂ ಮಾತಾಡಿದ್ರೆ, ಪಾಪ ಹುಡುಗರು ಯಾರಾದರೂ ಮಾತಾಡಿದ್ರೆ 1000ಕ್ಕೂ ಜಾಸ್ತಿ ಜನರ ಮೇಲೆ ರೌಡಿ ಶೀಟ್ರುಗಳು ಪೊಲೀಸ್ನವ್ರನ್ನ ಬಿಡೋದು. ಮಾಡ್ರಿ ರೌಡಿ ಶೀಟ್, ಪ್ರಶ್ನೆ ಮಾಡಿದವ್ರ ಮೇಲೆ ರೌಡಿ ಶೀಟ್ರು. ಅಷ್ಟು ಜನ ರೌಡಿ ಶೀಟ್ರುಗಳು ಮಾಡ್ತಾರಲ್ಲ, ಅಷ್ಟು ದೊಡ್ಡ ಕ್ರೈಮ್ ನಡೀತೈತೆ ಬಾಗೇಪಲ್ಲಿಯಲ್ಲಿ. ತುಂಬ ಶಾಂತಿಯುತವಾಗಿರೋಂಥ ಜನ ಪಾಪ ಬಾಗೇಪಲ್ಲಿಯಲ್ಲಿ. ಒಂದೇ ಒಂದು ಕೊಂಡಾರೆಡ್ಡಿಪಲ್ಲಿ ಗ್ರಾಮದಲ್ಲಿ ಸುಮಾರು ಜನರ ಹತ್ರ GPAಗಳು ಮಾಡ್ಕೊಳ್ಳೋದು, ನಿಮ್ಮ ಸೇಲ್ ಅಗ್ರಿಮೆಂಟ್ಗಳು ಮಾಡ್ಕೊಳ್ಳೋದು, ಸೇಲ್ ಅಗ್ರಿಮೆಂಟು GPA ಮಾಡ್ಕೊಳ್ಳೋದು, ಡೈರೆಕ್ಟ್ ರಿಜಿಸ್ಟರ್ ಮಾಡೋದು. ರಿಜಿಸ್ಟರ್ ಆಫೀಸಲ್ಲೇನು 15 ದಿನ 20 ದಿನ ಕಂಟಿನ್ಯೂಸ್ ಆಗಿ ಇವ್ರದ್ದೊಬ್ಬರದೇ ರಿಜಿಸ್ಟರ್ ನಡಿಬೇಕು. ಯಾರಾದರೂ ಹೋಗಿ ಮದುವೆ ರಿಜಿಸ್ಟರ್ ಕೂಡ ಮಾಡ್ಸೋಕ್ಕಾಗಿಲ್ಲಪ್ಪ, ಮದುವೆ ಮ್ಯಾರೇಜ್ ರಿಜಿಸ್ಟರ್ ಕೂಡ ಮಾಡ್ಸೋಕ್ಕಾಗಿಲ್ಲ 15-20 ದಿನ.
ಇವ್ರದೇ ರಿಜಿಸ್ಟ್ರು, ಸುಬ್ಬಾರೆಡ್ಡಿದೇ ರಿಜಿಸ್ಟ್ರು. ಅವ್ರು ಯಾರು ಹೇಳಿದ್ರೆ ಅವ್ರ ಮಗಳು ಮಗನೋ ಅಳಿಯ ಯಾರು ಹೇಳಿದ್ರೆ ಅವ್ರ ಹೆಸರು ರಿಜಿಸ್ಟ್ರ್ ಆಫೀಸರ್ ಕಾರಣ. ಅಣ್ಣ ಇವೆಲ್ಲ ಏನು ನಮ್ಮ ಆಂಧ್ರ ಫ್ಯಾಕ್ಷನಿಸ್ಟ್ಗಳ ಇವರು?